ನೋಡು, ಕೃಷ್ಣ ಸಿಕ್ಕದ ಮೇಲೂ ನೀನು ಹೀಗೆ ಬೇಡದಿರೋ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ರೆ ನೆಮ್ಮದಿ ಅನ್ನೋದು ಮರೀಚಿಕೆ ಆಗತ್ತೆ ಸೇವಂತಿ. ಖುಷಿಯಾಗಿರು. ಖುಷಿಯಾಗಿರ್ಬೇಕು ಅಂತಾನೆ ಅನ್ಕೋತೀನಿ ಸರ್. ಆದ್ರೆ ಹಳೆ ಘಟನೆಗಳೆಲ್ಲ ನನಗ್ ನೆಮ್ಮದಿಯಾಗಿರೋದಕ್ ಬಿಡ್ತಾ ಇಲ್ಲ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಕಾಡ್ತಾನೆ ಇರುತ್ತೆ. ಅದನ್ನೇ ಬಿಡು ಅಂತ ಹೇಳ್ತಾ ಇರೋದು. ಇಬ್ರು ಸೇರಿ ಕೃಷ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ಳೋಣ. ನೀನ್ ನೆಮ್ಮದಿಯಾಗಿ ಮಲಗು. ನೀವ್ ಹೋಗಿ ಮಲ್ಕೊಳ್ಳಿ. ನೀನು ಏನ್ ಹೀಗೆ ಕೂತಿರ್ತೀಯಾ? ಮತ್ತಿನ್ನೇನ್ ಮಾಡ್ಲಿ? ಸಿಟ್ಟು ಬರ್ಸ್ಬೇಡ ಸೇವಂತಿ, ಹಠ ಮಾಡ್ಬೇಡ, ಸುಮ್ನೆ ಮಲ್ಕೋ. ಯೋ ದೇವ್ರೆ, ನನ್ ಸಂಕಟ ಏನು ಅಂತಾನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಬಿಡಿ. ಅರ್ಥ ಆಗ್ತಾ ಇರೋದಕ್ಕೆ ನಾನು ಇಷ್ಟು ತಾಳ್ಮೆಯಿಂದ ಮಾತಾಡ್ತಾ ಇರೋದು. ನೋಡು, ನೀನ್ ಈ ತರ ನಿದ್ದೆಗಿಟ್ಟು ನಿನ್ಗೇನಾದ್ರೂ ಆದ್ರೆ ನಾನ್ ಬದುಕಿರ್ತೀನಿ ಅನ್ಕೊಂಡಿದ್ಯಾ? ಅರ್ಜುನ್ ಸರ್, ನೀನ್ ಹೀಗೆ ಭ್ರಮೇಲ್ ಬದುಕೋದನ್ನ ಬಿಡು. ಸುಮ್ನೆ ಇಲ್ದಿರೋ ನೋವನ್ನ ಕಲ್ಪಿಸ್ಕೋಬೇಡ. ನೋಡು ಸೇವಂತಿ, ಆ ಭಗವಂತ ನಮ್ ಕೃಷ್ಣನ್ ರೂಪದಲ್ಲಿ ನಮ್ಮ ಜೀವನದಲ್ಲಿ ಮತ್ತೆ ಸಂತೋಷನ ತಂದಿದ್ದಾನೆ. ನೀನ್ ಅನಾವಶ್ಯಕವಾಗಿ ಚಿಂತೆ ಮಾಡಿ ಬಂದಿರೋ ಸಂತೋಷನ ನಿನ್ ಕೈಯಾರ ನೀನೇ ದೂರ ಮಾಡ್ಕೋಬೇಡ. ಮಲ್ಕೋ. ಒಂದ್ ನಿಮಿಷ ಸರ್. ಏನ್ ಮಾಡ್ತಿದೀಯ ನೀನ್ ಸೇವಂತಿ? ನಾನ್ ನಿದ್ದೆ ಮಾಡುವಾಗ ನನ್ ಮಗು ನನ್ನನ್ ಬಿಟ್ಟು ಎಲ್ಲಾದ್ರೂ ಹೊರಟೋದ್ರೆ ಒಂದು ಕ್ಷಣನೂ ನಾನು ಎಚ್ಚರ ತಪ್ಪರ್ದಲ್ವಾ? ಅದಕ್ಕೆ ಇಷ್ಟು ಪ್ರೀತಿಸೋ ತಾಯಿಯಿಂದ ಮಗುನ ದೂರ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬಂತು ದೇವ್ರೆ? ಹೋಗ್ ಮಲ್ಕೊಳ್ಳಿ. ಅಬ್ಬಾ, ಸಾಕಾಗೋಯ್ತು. ಇವ್ರೆಲ್ರಿಗೂ ಬರ್ಡೇ ಸಂಭ್ರಮ, ಆದ್ರೆ ನನಗೆ ಕೆಲ್ಸ ಮಾಡೋ ಕರ್ಮ. ಅಲ್ಲ, ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಇನ್ವೈಟ್ ಮಾಡಿ ಇಡೀ ಹಾಲಿಗೆ ಗಬ್ಬೆ ಎದ್ದೋಗಿತ್ತು. ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಹಬ್ಬ ಸಾಕಾಗೋಯ್ತು. ಆ ಕರ್ಣ ನಿಜವಾಗ್ಲೂ ಸತ್ರೆ ಸ್ವರ್ಗಕ್ಕೆ ಹೋಗಲ್ಲ, ನರಕಕ್ಕೆ ಹೋಗ್ತಾನೆ. ಪಾಪಿ, ನನಗೆ ಎಷ್ಟು ಟಾರ್ಚರ್ ಕೊಡ್ತಾನೆ. ಅಮ್ಮ, ಏನ್ ಮಾಡ್ತಿದ್ಯಾ? ಆರಾಮಾಗಿ ಮಂಚದ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಅನ್ಕೊಂಡಿದ್ಯಾ? ಗೊತ್ತೋ ತಾನೇ ನಿನ್ ಜಾಗ ಯಾವ್ದು ಅಂತ? ಗೊತ್ತಿದ್ಮೇಲೆ ಹಾಸಿಗೆ ಮೇಲೆ ಏನಕ್ಕೆ ಬಂದೆ? ಮಲ್ಕೊಳಕ್ ಬಂದಿಲ್ಲ, ಕೆಲಸ ಮಾಡಿ ಸುಸ್ತಾಗಿತ್ತು, ಹಾಗೆ ರಿಲ್ಯಾಕ್ಸ್ ಮಾಡೋಣ ಅಂತ ಕೂತ್ಕೊಂಡೆ ಅಷ್ಟೇ. ಓಹೋ, ರಿಲ್ಯಾಕ್ಸ್ ಆಗೋಣ ಅಂತ ಕೂತ್ಕೊಂಡ್ಯಾ? ಇಷ್ಟು ಬೇಗ ರಿಲ್ಯಾಕ್ಸ್ ಆದ್ರೆ ಹೇಗೆ? ಇನ್ನು ಬೇಜಾನ್ ಕೆಲ್ಸ ಬಾಕಿ ಇದೆ. ಏನು, ಇನ್ನು ಕೆಲ್ಸ ಬಾಕಿ ಇದೆಯಾ? ಇಲ್ಲ, ನಾನು ಎಲ್ಲ ಕೆಲ್ಸನೂ ಮಾಡಿ ಮುಗಿಸದ್ನಲ್ಲ. ಯಾರು ಹೇಳಿದ್ದು ಮೇಡಮ್ ಕೆಲ್ಸ ಮುಗೀತು ಅಂತ? ಇನ್ನು ಪನಿಷ್ಮೆಂಟ್ ಬಾಕಿ ಇದೆ ಅಲ್ವಾ? ಪನಿಷ್ಮೆಂಟಾ? ಏನು? ಅದೇ, ನನ್ನ ಮಣಿ ಸೀರೆ ಹುಟ್ಟಿದ ತಪ್ಪಿಗೆ ನಮ್ಮ ಮನೇಲಿ ಎಷ್ಟು ಪಾಟ್ ಇದೆಯೋ ಅದ್ರ ಮುಂದೆ ಎಲ್ಲ ಹೋಗಿ 108 ಬಸ್ಕಿ ಹೊಡಿಬೇಕು ಅಂತ.
ಕರ್ಣ ಸರ್, ನಾನು ಆಗ್ಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ,